ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆ 3 2026ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೊ ಇದು ನಾಳೆ ನಡೆಯುವ ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಮಕ್ಕಳ. ಹಾಗಾಗಿ ಈ ಒಂದು ಕ್ವಶನ್ ಪೇಪರಲ್ಲಿರುವ ಕ್ವಶನ್ಸ್ಗಳನ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಥವಾ ಹೆಚ್ಚು ಸೂಕ್ತವಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಸೊ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್, ಅದಿನಾಡು ಎಂಬ ಪಾಳೆಹಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆಂದರೆ ಅಂತ ಹೇಳಿದೆ. ಸೊ ಕರೆಕ್ಟ್ ಆಗಿರುವ ಆಪ್ಷನ್ನು, ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯವನ್ನ ಮಾಡ್ತಾನೆ. ಎರಡನೇ ಕ್ವಶನು, ಎರಡನೆಯ ಮಹಾಯುದ್ಧ ಕೊನೆಗೊಂಡ ವರ್ಷ ಕೇಳಿದರೆ 1945 ಆಗಸ್ಟ್ 5 ಮತ್ತು 9ಕ್ಕೆ ಕೊನೆಗೊಳ್ತದೆ. ಮೂರನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವಂತಹದ್ದು ನ್ಯೂಯಾರ್ಕ್ನಲ್ಲಿ. ನಾಲ್ಕನೇದು, ನರ್ಮದಾ ಬಚಾವೋ ಆಂದೋಲನ ನೇತೃತ್ವ ವಹಿಸಿದ್ದವರು ಮೇಧಾ ಪಾಟ್ಕರ್. ಐದನೇ ಪ್ರಶ್ನೆ, ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವಂತಹ ಪರಿಸರಣ ಮರಳೆ. ಸೊ ಇದನ್ನ ಕಾಲ ಬೈಸಾಖಿ ಅಂತೀವಿ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ನವಶೇವಾ ಬಂದರುಗಳನ್ನು ನಿರ್ಮಿಸಲು ಕಾರಣ. ಯಾಕೆಂತ ಹೇಳಿದ್ರೆ ಮುಂಬೈ ಬಂದರು ಮೇಲಿನ ಹೆಚ್ಚಿನ ಒತ್ತಡವನ್ನು ನಿರ್ವಹಿಸಲು ನವಶೇವಾ ಬಂದರನ್ನು ನಿರ್ಮಿಸಲಾಗ್ತದೆ. ಏಳನೇ ಪ್ರಶ್ನೆ, ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವ ಯೋಜನೆ ಅದು ಆಶ್ರಯ ಯೋಜನೆ ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏಯ್ತ್ ಕ್ವಶನ್, ಭಾರತ ಸರ್ಕಾರವು ಎಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು 1978ರಲ್ಲಿ. ಸೊ ಇದಿಷ್ಟು ನಿಮಗೆ MCQ ಕ್ವಶನ್ ಆನ್ಸರ್ಸ್ ಆಗಿರ್ತದೆ ಮಕ್ಕಳ. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 9ನೇ ಪ್ರಶ್ನೆ, ಮಹಲ್ವಾರಿ ಪದ್ಧತಿಯನ್ನ ಯಾರು ಜಾರಿಗೆ ತಂದರು? ಸೊ ಈ ಮಹಲ್ವಾರಿ ಪದ್ಧತಿಯನ್ನ RM ಬರ್ಡ್ ಮತ್ತೆ ಜೇಮ್ಸ್ ಥಾಮ್ಸನ್ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ನೆಕ್ಸ್ಟ್, ಹಿಟ್ಲರನ್ನು ಬೂದು ಅಂಗಿ ದಳವನ್ನ ಏಕೆ ಸಂಘಟಿಸಿದ್ದಾನೆ? ಯಾಕೆಂದ್ರೆ ಗಲಭೆಗಳನ್ನ ಮಾಡಿ ಜನರಲ್ಲಿ ಭೀತಿಯನ್ನ ಹುಟ್ಟಿಸಲು ಹಿಟ್ಲರನು ಬೂದು ಅಂಗಿ ದಳವನ್ನ ಸಂಘಟಿಸ್ತಾನೆ. 11ನೇ ಪ್ರಶ್ನೆ, ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಬ್ರುಸೆಲ್ನಲ್ಲಿದೆ. 12ನೇ ಪ್ರಶ್ನೆ, ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವ ತುಂಬಾ ಬಾರಿ ಕೇಳ್ತಾರೆ, ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸುವುದಾಗಿರ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಕೈಗಾ ವಿರೋಧಿ ಚಳುವಳಿಯನ್ನ ಏಕೆ ಪ್ರಾರಂಭಿಸಲಾಯಿತು? ಸೊ ಈ ಒಂದು ಚಳುವಳಿಯನ್ನ ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯನಾಶದ ಭೀತಿ, ನೆಕ್ಸ್ಟ್ ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ನೀತಿ, ಜೀವ ಪ್ರಭೇದಗಳಿಗೆ ಹಾನಿಕಾರ ಎಂಬ ಭೀತಿಯಿಂದ ಈ ಚಳುವಳಿಯನ್ನ ಪ್ರಾರಂಭಿಸಲಾಗ್ತದೆ. ಸೊ 1 ಅಂಕಕ್ಕೆ ಕೇಳಿರುವ ಪ್ರಶ್ನೆ ಆಗಿರೋದ್ರಿಂದ ಯಾವುದಾದ್ರೂ 2 ಪ್ರಶ್ನೆಗಳನ್ನ ನೀವು ಅಟೆಂಡ್ ಇದು ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕು. ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತದ ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ? ಏಕೆಂದ್ರೆ ಇದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ, ಹಾಗಾಗಿ ಇದನ್ನ ಸಿಲಿಕಾನ್ ಕಣಿವೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ತೆರಿಗೆ ಎಂದರೇನು? ಸೊ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಸರ್ಕಾರಕ್ಕೆ ಕೊಡುವಂತಹ ಕಡ್ಡಾಯ ವಂತಿಗೆಗೆ ನಾವು ತೆರಿಗೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 16ನೇ ಕ್ವಶನ್, ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಗ್ರಾಹಕರ ಠೇವಣಿ ಹಣವನ್ನ ಸಾಲಗಾರರಿಗೆ ನೀಡುವುದರ ಮೂಲಕ ಬ್ಯಾಂಕುಗಳು ಠೇವಣಿದಾರರು ಮತ್ತು ಸಾಲುಗಾರರ ನಡುವಿನ ಸಂಪರ್ಕದ ಕೊಂಡಿಗಳಾಗಿದ್ದಾರೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಥರ್ಡ್ ಮೇನ್, 2 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನ ಬರಿಬೇಕಾಗ್ತದೆ. 17ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ವಿವರಿಸಿ. ಸೊ ಏನೆಲ್ಲ ಕಾರ್ಯಗಳು? ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ಎ ಮತ್ತೆ ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತದೆ. ನೆಕ್ಸ್ಟ್, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸ್ತದೆ. ಅದೇ ರೀತಿ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡ್ತದೆ.
ಅಧಿಕಾರ ದುರ್ವರ್ತನೆಗಳ ಬಗ್ಗೆ ಶಿಸ್ತು ಕ್ರಮಕ್ಕೆ ಸಹಕಾರ ನೀಡ್ತದೆ ಮತ್ತು ಯಾವುದೇ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತದೆ. ಇದೆಲ್ಲ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳಾಗಿರ್ತದೆ. ಸೊ ಈ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಏನೆಲ್ಲ ಅಂತ ಹೇಳಿದ್ರೆ, ಪೌಷ್ಟಿಕ ಆಹಾರ ಒದಗಿಸುವಿಕೆ, ಜಾಗತಿಕ ಜನಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದು. ನೆಕ್ಸ್ಟ್ 18ನೇ ಪ್ರಶ್ನೆ, ಬಾಲ್ಯ ವಿವಾಹವನ್ನು ತಡೆಗಟ್ಟಲೇಬೇಕು ಏಕೆ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಯಾಕೆ ಅಂತ ಹೇಳಿದ್ರೆ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಆಗ್ತದೆ, ಮಕ್ಕಳು ಪ್ರಶ್ನಿಸುವಂತಹ ಸ್ವಾತಂತ್ರ್ಯ ಕಳ್ಕೊಳ್ತಾರೆ, ಮಕ್ಕಳ ಮೇಲಿನ ದೌರ್ಜನ್ಯ, ಹಿಂಸೆ, ಶೋಷಣೆ ಹೆಚ್ಚಾಗ್ತದೆ, ಮಕ್ಕಳ ಎಲ್ಲ ಹಕ್ಕುಗಳನ್ನು ಉಲ್ಲಂಘಿಸಲಾಗ್ತದೆ, ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ತಾಯಿ ಮರಣಕ್ಕೆ ಕಾರಣ ಆಗ್ತದೆ. ಬಾಲ್ಯ ವಿವಾಹ ಗೆಳೆಯರ ಒಡನಾಟಕ್ಕೆ ಧಕ್ಕೆ ಉಂಟು ಮಾಡ್ತದೆ. ಸೊ ಚಿಕ್ಕ ವಯಸ್ಸಿನಲ್ಲಿಯೇ ವಿಧವೆಯಾಗುವಂಥ ಸಂಭವಗಳು ಸಹ ಇರ್ತವೆ. ಹಾಗಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲೇಬೇಕಾಗ್ತದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಸೊ ಹೌದು, ಯಾಕೆ ಅಂತ ಹೇಳಿದ್ರೆ ಭಾರತೀಯ ಜನರು ಸಾವಿರಾರು ಜಾತಿ ಸಮುದಾಯಗಳನ್ನು ಹಂಚಿ ಹೋಗಿದ್ದಾರೆ. ಸೊ ಈ ಜಾತಿಗಳಲ್ಲಿ ಕೆಲವು ಮೇಲ್ಜಾತಿ, ಕೆಲವು ಕೀಳ್ಜಾತಿ ಅನಿಸ್ಕೊಂಡಿವೆ. ಅಸ್ಪೃಶ್ಯರನ್ನ ಸಮಾಜದ ಕಡೆ ಹಂತದವರೆಗೆ ಪರಿಗಣನೆ ಮಾಡಲಾಗಿದೆ. ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷವಾದ ಆಚರಣೆಯಾಗಿದೆ. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದಂತಹ ಕಳಂಕ ಎಂದು ಸಹ ಹೇಳಿದ್ದಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದಂತಹ ಸಮಸ್ಯೆಗಳು ಯಾವ್ಯಾವು? ಮೊದಲನೇದಾಗಿ ನಿರಾಶ್ರಿತ ಸಮಸ್ಯೆ, ಕೋಮುಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ, ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಲಾಭಕೋರತನ, ಕಳ್ಳಸಾಗಾಣಿಕೆ ಇತ್ಯಾದಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಅಸ್ತ್ರವಾಗಿ ಬಳಸಿದರು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಹೌದು, ಯಾಕೆಂತ ಹೇಳಿದ್ರೆ ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅದು ದತ್ತುಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರೋದಿಲ್ಲ. ಅಂತ ರಾಜ್ಯವನ್ನ ಬ್ರಿಟಿಷರೇ ವಶಪಡಿಸ್ಕೊಳ್ತಾ ಇದ್ರು. ಕೆಲವೊಂದು ಸತಾರ, ಜೈಪುರ್, ಸಂಬಲ್ಪುರ್, ಉದಯಪುರ, ಝಾನ್ಸಿ, ನಾಗ್ಪುರ್ ಇವೆಲ್ಲ ಏನಾಗ್ತವೆ, ಬ್ರಿಟಿಷರ ವಶವಾಗ್ತವೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಸಾರ್ವಕಾಲಿಕ ಕಾಲುವೆ ಮತ್ತೆ ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ಮಕ್ಕಳು ಯಾವುದಾದ್ರೂ 2 ವ್ಯತ್ಯಾಸಗಳನ್ನ ಬರೀರಿ ಇಲ್ಲಿ. ಸೊ ಸಾರ್ವಕಾಲಿಕ ಕಾಲುವೆ ಅಂದ್ರೆ ನದಿಗಳಿಗೆ ಆಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸುವುದು ಸಾರ್ವಕಾಲಿಕ ಕಾಲುವೆಗಳಾಗಿರ್ತವೆ. ಮತ್ತು ಇದು ಬಹುತೇಕ ಎಲ್ಲ ಕಾಲುವೆಗಳಲ್ಲಿಯೂ ನೀರು ಹರಿತಾ ಇರುತ್ತೆ. ಆದರೆ ಪ್ರವಾಹ ಕಾಲುವೆಗಳಿಗೆ ಬಂದರೆ ಮಕ್ಕಳ, ಆಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಿ ಭೂಮಿಗೆ ನೀರನ್ನು ಒದಗಿಸಲಾಗ್ತದೆ. ನದಿಗಳು ತುಂಬಿ ಹರಿದಾಗ ಮಾತ್ರ ಈ ಕಾಲುವೆಗಳಲ್ಲಿ ನೀರು ಬರ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಭಾರತದ ಬೆಳೆ ಋತುಮಾನಗಳನ್ನು ಪಟ್ಟಿ ಮಾಡಿ. ಸೊ ಭಾರತದ ಬೆಳೆ ಋತುಮಾನಗಳು ಯಾವಪ್ಪ ಅಂದರೆ ಮುಂಗಾರು ಅಥವಾ ಖಾರಿಫ್ ಬೇಸಾಯ, ಹಿಂಗಾರು ಅಥವಾ ಚಳಿಗಾಲ ಅಥವಾ ರಬಿ ಬೇಸಾಯ ಅಂತ ಹೇಳಿ ಕರಿತೇವೆ, ಮತ್ತು ಬೇಸಿಗೆ ಬೇಸಾಯ ಅಥವಾ ಜೆಡ್ ಬೇಸಾಯ. ನೆಕ್ಸ್ಟ್ 23ನೇದು, ಸುಗ್ಗಿ ಪೂರ್ವ ತಂತ್ರಜ್ಞಾನ ಸುಗ್ಗಿ ನಂತರದ ತಂತ್ರಜ್ಞಾನಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಸುಗ್ಗಿ ಪೂರ್ವ ತಂತ್ರಜ್ಞಾನ ಏನಪ್ಪ ಅಂತ ಹೇಳಿದ್ರೆ, ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿಗಳ ಬಳಕೆ. ಅದೇ ಸುಗ್ಗಿ ನಂತರದ ತಂತ್ರಜ್ಞಾನ ಅಂದರೆ ಮಾರುಕಟ್ಟೆಯಲ್ಲಿ ಸುಧಾರಿತ ತಂತ್ರಜ್ಞಾನ, ಉಗ್ರಾಣ ವ್ಯವಸ್ಥೆ, ಶೈತ್ಯಾಗಾರಗಳ ವ್ಯವಸ್ಥೆ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮಾರಾಟ. ನೆಕ್ಸ್ಟ್ 24ನೇದು, ಗ್ರಾಹಕರನ್ನ ಹೇಗೆ ಶೋಷಿಸಲಾಗುತ್ತಿದೆ ಅಂತ ಕೇಳಿದ್ದಾರೆ. ಸೊ ಗ್ರಾಹಕರು ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಇಬ್ಬರ ನಡುವೆ ನೇರ ವ್ಯವಹಾರ ಇಲ್ಲದಂತಾಗಿದೆ. ಉತ್ಪಾದಕರು ಹಾಗೂ ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸ್ತಾರೆ. ಇದರಿಂದ ಗ್ರಾಹಕರಿಗೆ ಕಷ್ಟ ಆಗ್ತದೆ ಮತ್ತು ನಷ್ಟ, ಅದೇ ರೀತಿ ಸಮಸ್ಯೆಗಳು ಉಂಟಾಗ್ತದೆ. ತೂಕ ಮತ್ತು ಅಳತೆಗಳಲ್ಲಿ ಮೋಸ, ಕಲಬೆರಕೆ, ಸೊ ಅನೈತಿಕ ವ್ಯಾಪಾರ ಮಾರ್ಗಗಳು, ಇವೆಲ್ಲ ಇವೆಲ್ಲವುಗಳನ್ನು ನೋಡಿದ್ರೆ ನಮಗೆ ಗ್ರಾಹಕರನ್ನ ಮಧ್ಯವರ್ತಿಗಳಿಂದ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ 4th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 6 ಅಥವಾ 5 ವಾಕ್ಯಗಳಲ್ಲಿ ಬರೀಲಿಕ್ಕೆ ಇರ್ತದೆ. ಇಲ್ಲಿ ನಮಗೆ 3 ಅಂಕದ ಪ್ರಶ್ನೆಗಳು ಮಕ್ಕಳ. 25ನೇ ಪ್ರಶ್ನೆ, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ನೋಡಿ, ಮೊದಲನೇದಾಗಿ 1729ರಿಂದ 58ರವರೆಗೆ ವೈನಾಡ್ ಸಂಸ್ಥಾನವನ್ನು
ಡಚ್ಚರು ಆಳ್ತಾರೆ. ಡಚ್ಚರಿಂದ ತನ್ನ ಮಾರ್ತಾಂಡವರ್ಮ ಆಳ್ತಾನೆ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿಕೊಳ್ತಾನೆ. ರಾಜಧಾನಿಯನ್ನ ತಿರುವನಂತಪುರಕ್ಕೆ ಸ್ಥಳಾಂತರಿಸ್ತಾನೆ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತವನ್ನು ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ತಾನೆ. ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸ್ತಾನೆ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಮಾರ್ತಾಂಡವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸ್ತಾನೆ. ಡಚ್ಚರು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾರೆ. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಆಗಿ ಇವೆರಡು ಪ್ರಶ್ನೆಗಳು ಬರ್ತಾ ಇರ್ತದೆ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದಂತಹ ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಮತ್ತು ವೈಜ್ಞಾನಿಕ ಆಲೋಚನಾ ಕ್ರಮಗಳ ಬೆಳವಣಿಗೆ, ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯಲಾರಂಭಿಸ್ತವೆ, ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಳ್ತವೆ, ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ ಉಂಟಾಯಿತು, ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಗ್ತದೆ, ಸ್ವಾತಂತ್ರ್ಯ ಹೋರಾಟದ ಪ್ರಭಾವ, ಭಾರತೀಯ ಸಂಸ್ಕೃತ ಪರಂಪರೆಗಳ ಅರಿವು ಉಂಟಾಗ್ತದೆ. ನೆಕ್ಸ್ಟ್ ನಿತ್ಯ ಹರಿದ್ವರ್ಣ ಹಾಗೂ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ ಮಕ್ಕಳು, ಯಾವುದಾದರೂ ಎರಡು ವ್ಯತ್ಯಾಸವನ್ನು ಬರೀರಿ. ಸೊ ನಿತ್ಯ ಹರಿದ್ವರ್ಣದ ಕಾಡುಗಳು 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿರ್ತದೆ. ಮತ್ತು ಪಶ್ಚಿಮ ಘಟ್ಟಗಳು ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪಗಳಲ್ಲಿ ಕಂಡುಬರ್ತವೆ. ಮತ್ತು ಇವು ವರ್ಷವಿಡೀ ಹಸಿರಾಗಿರುತ್ತದೆ. ಮತ್ತು 2.6 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಇವು ಹರಡಿಕೊಂಡಿದೆ. ಎಲೆ ಉದುರಿಸುವ ಅರಣ್ಯಗಳು ಬಂದು 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಾಗಿವೆ. ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ. ನಿರ್ದಿಷ್ಟ ಒಣಹವೆಯ ಋತುವಿನಲ್ಲಿ ಎಲೆ ಉದುರಿಸ್ತವೆ. ಭಾರತದ ಒಟ್ಟು ಅರಣ್ಯ ಪ್ರದೇಶ 65.50% ಭಾಗದಲ್ಲಿ ಇದು ಹರಡಿಕೊಂಡಿದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗಗಳೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಇದರಿಂದ ಏನೆಲ್ಲ ಉಪಯೋಗಗಳಾಗ್ತವೆ ಅಂದರೆ, ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸಿ ಪರಿಹಾರ ಕೈಗೊಳ್ಳಲು ಉಪಯುಕ್ತ, ಅರಣ್ಯ ಹಾಗೂ ಪರ್ವತ ಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಉಪಯುಕ್ತವಾಗ್ತದೆ, ಸಾರಿಗೆ ನಿರ್ವಹಣೆಯಲ್ಲಿ ಇದರ ಬಳಕೆ ಹೆಚ್ಚಾಗಿದೆ, ಗೂಗಲ್ ಮ್ಯಾಪ್ನಂತಹ ವ್ಯವಸ್ಥೆಗಳು GPS ವ್ಯವಸ್ಥೆಯನ್ನು ಬಳಸಿ ದಾರಿಯನ್ನು ತೋರಿಸ್ತದೆ. ಸೊ ಇದಿಷ್ಟು ಆನ್ಸರ್ ನೋಡ್ಕೊಳ್ಳಿ ಮಕ್ಕಳ. ಸೊ ಇಲ್ಲಿ ಪ್ರತಿ ಪಾಯಿಂಟ್ಸಿಗೂ ಅರ್ಧ ಮಾರ್ಕ್ಸ್ ಕ್ಯಾರಿ ಆಗ್ತದೆ ಮಕ್ಕಳ, ಹಾಗಾಗಿ ಮಿಸ್ ಮಾಡಬೇಡಿ, ಕರೆಕ್ಟಾಗಿ ಎಲ್ಲ ಪಾಯಿಂಟ್ಸನ್ನು ಬರೀರಿ. 27ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯಗಳ ಸಂಸ್ಥೆಗಳ ಪಾತ್ರವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು, ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿ ಅಂದರೆ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಶೌಚಾಲಯ, ಶಾಲೆ, ಆಸ್ಪತ್ರೆ, ಕಟ್ಟಡಗಳು, ಮಾರುಕಟ್ಟೆ ಇತ್ಯಾದಿ. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ, ವಯಸ್ಕ ಶಿಕ್ಷಣ, ತಾಂತ್ರಿಕ ಹಾಗೂ ವೃತ್ತಿ ತರಬೇತಿಗೆ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ, ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಕೆರೆ ಕಟ್ಟೆಗಳ ನಿರ್ಮಾಣ, ಹೂಳು ತೆಗೆಯುವುದು, ನೀರಾವರಿ ಯೋಜನೆಗಳು, ಆಹಾರ ಸಂಸ್ಕರಣ ಘಟಕಗಳ ಸ್ಥಾಪನೆ. ಸೊ ಇಲ್ಲಿ ನೋಡಿ, ಇದಿಷ್ಟು ಪಾಯಿಂಟ್ಸ್ ಇದೆ ಮಕ್ಕಳ. ಇದಿಷ್ಟರಲ್ಲಿ ಒಂದು 8 ಪಾಯಿಂಟ್ಸ್ ಬರೆದ್ರೆ ಸಾಕು. ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಕೋಶೀಯ ನೀತಿಯ ಮೂಲಕ ಸಾಮಾಜಿಕ ಹಣಕಾಸು ನಿರ್ವಹಣೆ ದೇಶದ ಅಭಿವೃದ್ಧಿಯನ್ನು ಬಿಂಬಿಸ್ತದೆ. ಆದಾಯದ ಸಮಾನ ಹಂಚಿಕೆ, ಆರ್ಥಿಕ ಸ್ಥಿರತೆ, ಆರ್ಥಿಕ ಏರಿಳಿತಗಳ ನಿಯಂತ್ರಣ, ಪ್ರಜೆಗಳ ಕಲ್ಯಾಣದ ಹೆಚ್ಚಳದ ಗುರಿಯಾಗಿರ್ತದೆ, ದೇಶದಲ್ಲಿ ಶಾಂತಿಯನ್ನು ತರುವಂತೆ ಮಾಡ್ತದೆ. ಸೊ ಇದಿಷ್ಟನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ 28ನೇದು, ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವಂತಹ ಅನುಕೂಲಗಳು ಏನೇನು ಕೇಳಿದ್ದಾರೆ. ಸೊ ಬ್ಯಾಂಕಿನ ಖಾತೆಯನ್ನು ತೆರೆಯುವುದರಿಂದ ಸಾರ್ವಜನಿಕರಿಂದ ಠೇವಣಿ ಅಂಗೀಕರಿಸುವುದು, ಸಾಲಗಳನ್ನು ಕೊಡುವುದು ಅಥವಾ ಮುಂಗಡ ಹಣವನ್ನು ವರ್ಗಾಯಿಸುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡುವುದು, ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡನ್ನು ಕೊಡುವುದು, ಹಣದ ವಹಿವಾಟನ್ನು ಮಾಡ್ತದೆ, ಹಣದ ಭದ್ರತೆಯನ್ನು ಕಾಪಾಡುವುದು, ಸಹಿಗಳಿಗೆ ಜವಾಬ್ದಾರಿ ಹಾಕುವುದು, ಸಾಲ ಪತ್ರ ಮತ್ತು ಜವಾಬ್ದಾರಿ ಪತ್ರ ಕೊಡುವುದು, ಖಾಸಗಿ ಸಾಲಗಳು, ಡೆಬಿಟ್ ಕಾರ್ಡುಗಳ ಭರವಸೆ, ಭದ್ರತಾ ಮತ್ತು ರಕ್ಷಣಾ ಕಪಾಟು. ಸೊ ಇದಿಷ್ಟನ್ನು ಬರೆದ್ರೆ ಸಾಕು ಮಕ್ಕಳ ನೋಡಿ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಉದ್ಯಮಿಗಳ ಕಾರ್ಯಗಳು ಯಾವ್ಯಾವ ಕೇಳಿದ್ದಾರೆ. ಸೊ ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸುವುದು, ಉತ್ಪಾದನಾ ಅಂಗಗಳನ್ನು ಸಂಯೋಜಿಸುತ್ತಾನೆ, ಉತ್ಪಾದಿಸುವ ವಸ್ತುಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವುದು, ನೆಕ್ಸ್ಟ್ ಉತ್ಪಾದಿಸುವ ವಸ್ತುಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾನೆ,
ತಾಂತ್ರಿಕ ಮಾರುಕಟ್ಟೆ, ಉದ್ಯೋಗಗಳ ಬಗ್ಗೆ ನಿರ್ಧಾರ ಎಲ್ಲ ಅಂಶಗಳನ್ನು ಸಂಯೋಜಿಸುತ್ತಾನೆ. ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತಾನೆ. ತನ್ನ ಉದ್ಯಮದ ಆಯವ್ಯಯಗಳನ್ನು ನಿಭಾಯಿಸುತ್ತಾನೆ. ಕಷ್ಟ ನಷ್ಟಗಳು ಮತ್ತು ಅನಿಶ್ಚಿತತೆಯನ್ನು ಎದುರಿಸುತ್ತಾನೆ. ವ್ಯಾಪಾರದ ಮಾರ್ಗಗಳನ್ನು ತಿಳಿಸುತ್ತಾನೆ. ಅದು ಕಾರ್ಯಗತಗೊಳ್ಳಲು ಮಾರ್ಗದರ್ಶನವನ್ನು ನೀಡುತ್ತಾನೆ. ಇದಿಷ್ಟು ಉದ್ಯಮಿಯ ಕಾರ್ಯಗಳಾಗಿರುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇವರು ಬ್ರಹ್ಮ ಸಮಾಜದ ಸಂಸ್ಥಾಪಕರಲ್ಲಿ ಪ್ರಮುಖರಾಗಿರ್ತಾರೆ. ಭಾರತೀಯ ನವೋದಯದ ಜನಕ. ಸಂಸ್ಕೃತ, ಅರೇಬಿಕ್, ಇಂಗ್ಲಿಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಧರ್ಮಗಳ ಅಧ್ಯಯನ, ಬಹುದೇವತಾ ಆರಾಧನೆ ಅಥವಾ ಮೂರ್ತಿ ಪೂಜೆಯನ್ನು ಪ್ರಶ್ನಿಸ್ತಾರೆ. ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣ ಅವಶ್ಯಕವೆಂದರು. ಶೋಷಣೆಯನ್ನು ವಿರೋಧಿಸ್ತಾರೆ. ಸತಿ ಪದ್ಧತಿ, ಬಾಲ್ಯ ವಿವಾಹದ ವಿರುದ್ಧ ಹೋರಾಟ, ಸತಿಸಾಗಮನ ಪದ್ಧತಿ ವಿರುದ್ಧ ಕಾಯ್ದೆಯನ್ನು ಬೆಂಬಲಿಸ್ತಾರೆ. ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲು ಪ್ರಯತ್ನ. ವಿಗ್ರಹಾರಾಧನೆ, ಬಹುದೇವತಾ ಆರಾಧನೆಗೆ ವಿರೋಧ, ಯಜ್ಞ ಯಗಾದಿಗಳ ಖಂಡನೆ, ರಾಷ್ಟ್ರ ಪ್ರಜ್ಞೆಯ ಜಾಗೃತಿಯ ಬಗ್ಗೆ ಪ್ರಯತ್ನ. ಸೊ ಇದಿಷ್ಟು ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳಾಗಿರ್ತವೆ ಬ್ರಹ್ಮ ಸಮಾಜಕ್ಕೆ. ನೆಕ್ಸ್ಟ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳನ್ನ ಕೇಳಿದ್ದಾರೆ. ಸೊ ಏನೆಲ್ಲ ಆರ್ಥಿಕ ಕಾರಣಗಳಪ್ಪ ಅಂದರೆ, ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ, ದೇಶೀಯ ಕೈಗಾರಿಕೆಗಳ ಕ್ಷೀಣ, ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಕ್ಷೀಣಿಸ್ತವೆ. ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ. ಗೃಹ ಕೈಗಾರಿಕೆಗಳ ನಷ್ಟ ಅನುಭವಿಸಿ ಶಿಥಿಲಗೊಳ್ತವೆ. ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನು ಹೇರ್ತಾರೆ. ಜಮೀನ್ದಾರರನ್ನ, ಕೃಷಿಕರನ್ನು ಶೋಷಿಸುತ್ತಿದ್ದರು. ಕಂದಾಯ ವಸೂಲಿ ಮಾಡುತ್ತಿದ್ದಂತಹ ತಾಲೂಕುದಾರ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ಸೊ ಇನ್ನು ಇದಿಷ್ಟು ಪಾಯಿಂಟ್ಸ್ ಇದೆ, ಇದನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಇಲ್ಲಿ ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತವು ಹೇಗೆ ಪ್ರಯತ್ನಿಸುತ್ತಿದೆ. ಸೊ ಸಾರ್ವತ್ರಿಕ ಮಾನವನ ಹಕ್ಕುಗಳ ನಿರಂತರ ಪ್ರತಿಪಾದನೆ, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ, ಸಂವಿಧಾನದ ಮೂಲಕ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ. ವಿಶ್ವಸಂಸ್ಥೆ ಮತ್ತು ಇನ್ನಿತರ ಜಾಗತಿಕ ವೇದಿಕೆಗಳ ಮೂಲಕ ಹಕ್ಕುಗಳ ಸಂರಕ್ಷಣೆ ಪ್ರಯತ್ನ, ಜನಾಂಗ ಹತ್ಯೆ, ಎಲ್ಲ ವಿಧದ ಶೋಷಣೆ ಹಾಗೂ ದಬ್ಬಾಳಿಕೆ ವಿರೋಧ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ, ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ, ಜಾಗತಿಕ ವೇದಿಕೆಗಳ ಮೇಲೆ ಮಾನವ ಹಕ್ಕುಗಳ ಸಂರಕ್ಷಣಾ ಪ್ರಯತ್ನ. ನೆಕ್ಸ್ಟ್ 32ನೇ ಪ್ರಶ್ನೆ, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರಗಳು ಕೈಗೊಂಡಿರುವಂತಹ ಕ್ರಮಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಮೊದಲನೇದಾಗಿ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶೈಕ್ಷಣಿಕ ಪ್ರೋತ್ಸಾಹ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತ್ರಿ ಯೋಜನೆ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ. ನೆಕ್ಸ್ಟ್ 33ನೇ ಪ್ರಶ್ನೆ, ಚಂಡಮಾರುತಗಳಿಂದ ಉಂಟಾಗುವಂತಹ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಮೊದಲನೇದಾಗಿ, ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಗೊಳಿಸುವುದು, ವಿದ್ಯುಜ್ಜನಕ ಯಂತ್ರಗಳು, ದೋಣಿಗಳು, ಹೆಲಿಕಾಪ್ಟರ್ಗಳನ್ನು ಸಜ್ಜಾಗಿರಿಸುವುದು, ಚಂಡಮಾರುತ ವಲಯಗಳಿಂದ ರೈಲು ಬಸ್ಸು ಮಾರ್ಗಗಳ ಬದಲಾವಣೆ, ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿ ಒದಗಿಸುವುದು, ಸೇನಾ ತುಕಡಿಯನ್ನು ಸಿದ್ಧಗೊಳಿಸಲಾಗ್ತದೆ, ಸಿಹಿ ನೀರು, ಆಹಾರ ಮತ್ತು ಉಡುಪುಗಳನ್ನು ಸಂಗ್ರಹಿಸುವುದು, ಔಷಧ ಮತ್ತು ವೈದ್ಯಕೀಯ ನೆರವಿಗಾಗಿ ಸಿದ್ಧರಾಗುವುದು. ಸೊ ಇದಿಷ್ಟು ಚಂಡಮಾರುತಗಳಿಂದ ಉಂಟಾದಂತಹ ದುಷ್ಪರಿಣಾಮಗಳನ್ನು ಎದುರಿಸಲು ಕೈಗೊಳ್ಳುವ ಕ್ರಮಗಳಾಗಿರ್ತದೆ. ನೆಕ್ಸ್ಟ್ 5th ಮೇನ್ 4 ಅಂಕದ ಪ್ರಶ್ನೆಗಳು ಬರ್ತದೆ. ಇಲ್ಲಿ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಬೇಕಾಗ್ತದೆ. 34ನೇ ಪ್ರಶ್ನೆ, ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹತ್ವದ ಪಾತ್ರವನ್ನು ವಹಿಸ್ತಾರೆ, ಸಮರ್ಥಿಸಲಿಕ್ಕೆ ಕೇಳಿದ್ದಾರೆ. ಸೊ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದಂತಹ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ, ಭಾರತದ ಭಾವನಾತ್ಮಕ ಮುಖದ ಪರಿಚಯ, ಜಾತಿ ವ್ಯವಸ್ಥೆಯ ಅಧ್ಯಯನ, ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸ್ತಾರೆ. ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಮಹಾಡ್ಕರೆ ಮತ್ತು ಕಲಾರಾಮ್ ಚಳುವಳಿಗಳನ್ನು ರೂಪಿಸ್ತಾರೆ. 3 ದುಂಡು ಮೇಜಿನ ಪರಿಷತ್ತುಗಳಲ್ಲಿ ಅಮೂಲ್ಯ ಸಲಹೆಯನ್ನು ಸೂಚಿಸ್ತಾರೆ. ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆ, ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆ,
ಕೃಷಿ ಕಾರ್ಮಿಕರಿಗೆ ಏಳಿಗೆಗಾಗಿ ದುಡಿತಾರೆ. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಭಾರತದ ಪ್ರಥಮ ಕಾನೂನು ಮಂತ್ರಿ ಆಗ್ತಾರೆ. ದೇಶೀಯ ಬೇರುಗಳ ಕಡೆಗೆ ಒಲವು. ಭಾರತ ರತ್ನ ಪ್ರಶಸ್ತಿ ಗೌರವವು ಸಹ ಸಿಕ್ಕಿದೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ಬರೀರಿ ಮಕ್ಕಳ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರುವಂತಹ ಕೊಡುಗೆಗಳು ಸದಾ ಸ್ಮರಣೀಯವಾದವು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಭಾರತೀಯರನ್ನು ಎಚ್ಚರಗೊಳಿಸಿದಂತಹ ಕ್ರಾಂತಿಕಾರಿ ಸನ್ಯಾಸಿ ಇವರಾಗಿರ್ತಾರೆ. ಜೀವನ ಪ್ರೀತಿಯಲ್ಲಿರುವಂತಹ ಮಹತ್ವವನ್ನು ತೆರೆದಿಟ್ಟರು. ವ್ಯಕ್ತಿ ಮತ್ತು ವೈಯಕ್ತಿಕ ಇರುವಿಕೆಗೆ ಮಹತ್ವವನ್ನು ನೀಡ್ತಾರೆ. ಮೋಕ್ಷಕ್ಕಾಗಿ ಸಮಾಜ ಸೇವೆ ಮುಖ್ಯವೆಂದರು. ರಾಮಕೃಷ್ಣ ಮಿಷನನ್ನು ಸ್ಥಾಪಿಸ್ತಾರೆ. ಗಾಂಧೀಜಿ ಸೇರಿದಂತೆ ಹಲವಾರು ರಾಷ್ಟ್ರೀಯ ನಾಯಕರಿಗೆ ಪ್ರೇರಕ ಶಕ್ತಿ. ಜಾತಿ ವ್ಯವಸ್ಥೆ ಮತ್ತು ಅದರ ಶೋಷಣೆ ವಿರುದ್ಧ ಹೋರಾಟ. ಸೊ ಇದಿಷ್ಟು, ಮತ್ತು ಇದರ ಜೊತೆಗೆ ಉಳಿದಂಥ ಪಾಯಿಂಟ್ಸನ್ನು ಸಹ ನೋಡ್ಕೊಳ್ಳಿ. ನೆಕ್ಸ್ಟು ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿಗೆ ಇರುವ ವ್ಯತ್ಯಾಸ ಅಂದರೆ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಅದನ್ನು ಈ ರೀತಿನಾದ್ರೂ ವ್ಯತ್ಯಾಸನಾದರೂ ಸಹ ಬರಿಬೋದು, ಅಥವಾ ನೀವು ಒಟ್ಟಿಗೆ ಕಂಪೇರ್ ಮಾಡಿಯೂ ಸಹ ಹೇಗೆ ಭಿನ್ನವಾಗಿದೆ ಅಂತಲೂ ಬರಿಬೋದು. ಇಲ್ಲಿ ಯಾವುದಾದ್ರೂ 4 ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಒಟ್ಟು ಇಷ್ಟು ಪಾಯಿಂಟ್ಸ್ ಇದೆ. 4 ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 4 ಅಂಕಗಳು ಸಿಗ್ತದೆ. ಎರಡೂ ಸಹ ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಕಂಡುಬರುತ್ತವೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸೊ ಸಕ್ಕರೆ ಕೈಗಾರಿಕೆಗೆ ಬೇಕಾದಂತಹ ಕಬ್ಬು, ಶಕ್ತಿ ಸಂಪನ್ಮೂಲ, ಸೂಕ್ತ ವಾಯುಗುಣ, ನೀರಿನ ಲಭ್ಯತೆ, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಲಭ್ಯತೆ, ಕಡಿಮೆ ದರದ ಭೂಮಿ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮ ಇವು ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಲಭ್ಯವಾಗಿರುವುದರಿಂದ ಹೆಚ್ಚು ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಹಂಚಿಕೆಯಾಗಿವೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧದ ದೋಂಡಿಯಾವಾಗ್ನ ಬಂಡಾಯವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಸೊ ಶೌರ್ಯ ಪರಾಕ್ರಮಗಳಿಂದ ವಾಗ್ ಎಂದು ಜನಪ್ರಿಯತೆಯನ್ನು ಹೊಂದಿರ್ತಾರೆ. ವಾಗ್ ಎಂದರೆ ಮರಾಠಿ ಭಾಷೆಯಲ್ಲಿ ಹುಲಿ ಎಂದರ್ಥ. ಖಾಸಗಿ ಸೈನ್ಯ ಸಜ್ಜುಗೊಳಿಸ್ತಾರೆ. ಶಿವಮೊಗ್ಗ, ಬಿದನೂರು ಕೋಟೆಗಳನ್ನು ವಶಪಡಿಸ್ಕೊಳ್ತಾರೆ. ಚಿತ್ರದುರ್ಗ ಕೋಟೆಯನ್ನು ಪಡೆಯಲು ಯತ್ನಿಸ್ತಾರೆ. ಹೊನ್ನಾಳಿ, ಹರಿಹರದ ಮೇಲೆ ಆಕ್ರಮಣ. ಗುತ್ತಿಯ ಕಡೆ ಪಲಾಯನ. ಅತೃಪ್ತ ಪಾಳೆಗಾರರ ಬೆಂಬಲ. ಮಾಹೆಯಲ್ಲಿದ್ದ ಫ್ರೆಂಚರ ಸಹಾಯವನ್ನು ಪಡೆತಾನೆ. ಶಿಕಾರಿಪುರ ಕೋಟೆ ಮತ್ತೆ ಕೈವಶ ಆಗ್ತದೆ. ಬ್ರಿಟಿಷರಿಗೆ ತಲೆನೋವಾದಂತಹ ದೋಂಡಿಯಾವಾಗ್ನ ಅಂತ್ಯ ಹಾಡಲು ವೆಲ್ಲೆಸ್ಲಿ ನಿರ್ಧಾರ. ಕೋನ್ಗಲ್ನಲ್ಲಿ ಹತ್ಯೆ. ಸೊ ಇದಿಷ್ಟು ಪಾಯಿಂಟ್ಸ್ ನೋಡ್ಕೊಳ್ಳಿ. ನೆಕ್ಸ್ಟು ಭ್ರಷ್ಟಾಚಾರಕ್ಕೆ ಕಾರಣಗಳೇನು ಕೇಳಿದ್ದಾರೆ. ಸೊ ವೆರಿ ಈಸಿ. ಜಾತೀಯತೆ, ಸ್ವಜನ ಪಕ್ಷಪಾತ, ಉತ್ತರದಾಯಿತ್ವದ ಕೊರತೆ, ಕಠಿಣ ಕಾನೂನುಗಳ ಕೊರತೆ, ಮಾನವ ಸಹಜ ಸ್ವಾರ್ಥ, ಆಪತ್ತುಗಳ ನಿವಾರಣೆ ಲೆಕ್ಕಾಚಾರ, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು, ಭ್ರಷ್ಟರ ನಿಗ್ರಹ ಸಂಸ್ಥೆಗಳ ಆದ್ಯತೆ. ಸೊ ಇದಿಷ್ಟು ಭ್ರಷ್ಟಾಚಾರಕ್ಕೆ ಕಾರಣವಾದ ಅಂಶಗಳು. ನೆಕ್ಸ್ಟ್ 6th ಮೇನ್ 38th ಕ್ವಶನ್, ನಿಮಗೆ ಒದಗಿಸಿರುವಂಥ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ 5 ಗುರುತಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಒಟ್ಟಾರೆ ನಮಗೆ 11 ಪ್ಲೇಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ 11 ಪ್ಲೇಸಲ್ಲಿ ಯಾವುದಾದ್ರೂ 5 ಮಾರ್ಕ್ ಮಾಡಬೇಕು ಮಕ್ಕಳು. ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಭಾರತ ನಕ್ಷೆಯಲ್ಲಿ ಮ್ಯಾಪಿಂಗ್ ಮಾಡಿರೋ ಅಂತಂದರೆ ಭಾಗಗಳನ್ನು ಗುರುತಿಸಿರುವಂಥದ್ದು ತೋರಿಸಿದೆ. ಸೊ ಅಭ್ಯಾಸ ಮಾಡ್ಕೊಳ್ಳಿ. ಸೊ ನಿಮ್ಮ ಎಕ್ಸಾಮ್ಗೂ ಸಹ ಬರುವಂತಹ ಕ್ವಶನ್ಸ್ಗಳಾಗಿರ್ತದೆ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಅದೇ ರೀತಿ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಇದರ ಲಿಂಕನ್ನು ಕಂಪ್ಲೀಟಾಗಿ ಆಗ್ತಾ ಹೋಗಿರ್ತೀವಿ. ಸೊ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.